ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರನ್ನ ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಒಲಿಂಪಿಕ್ಸ್ ಸಂಸ್ಥೆ ಅಧ್ಯಕ್ಷರು ಕೂಡ ಆಗಿದ್ದಾರೆ ಗೋವಿಂದರಾಜು ಅವರು. ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. ಗೋವಿಂದರಾಜು ಅವರ ಹೆಸರನ್ನು ಪ್ರಸ್ತಾಪಿಸಿ ಪ್ರತಿಪಕ್ಷಗಳು ಸಿಕ್ಕಲ್ಲಿ ಕಂಡು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದು, ಗೋವಿಂದರಾಜು ಅವರು ಹೇಳಿದ್ರು, ಸಿಎಂ ಕೇಳಿಬಿಟ್ರು, ಅದಕ್ಕೆ ದುರಂತ ನಡೆದಿದ್ದು ಎನ್ನುವ ಅರ್ಥದಲ್ಲಿ ಪ್ರತಿಪಕ್ಷಗಳು ಮಾತನಾಡಲಿಕ್ಕೆ ಶುರು ಮಾಡಿದ್ವು. ಹಾಗಾಗಿ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಸರ್ಕಾರ ಅವ್ರನ್ನ ಕೈ ಬಿಟ್ಟುಬಿಟ್ಟಿದೆ. ಇದೀಗ ನಿನ್ನೆ 2 ಕಡೆ ಕಾರ್ಯಕ್ರಮದ ಬಗ್ಗೆ ಹೈಕೋರ್ಟ್ ಪ್ರಶ್ನೆ ಮಾಡಿತ್ತು. 2 ಕಡೆ ಕಾರ್ಯಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತಾ? ಇಷ್ಟು ತಂಡ ಬರೋದಾದರೆ ಒಂದು ಸ್ಟೇಡಿಯಮಲ್ಲಿ ಮಾಡಿ, ಇಲ್ಲ ವಿಧಾನಸೌಧ ಮುಂದೆ ಮಾಡಿ ಮುಗಿಸ್ಬೇಕಾಗಿತ್ತು. 2 ಕಡೆ ಅಂತ ಬಂದಾಗ ಪ್ರಾಬ್ಲಮ್ ಆಗಿದೆಯಾ ಅಂತ ಕೋರ್ಟ್ ಕೇಳಿತ್ತು. 2 ಕಡೆ ಕಾರ್ಯಕ್ರಮಕ್ಕೆ ಸೂಚನೆ ಕೊಟ್ಟವರು ಯಾರು? ಯಾರ ಸೂಚನೆಯ ಮೇರೆಗೆ ವಿಧಾನಸೌಧ ಪ್ಲಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು? ಯಾರಪ್ಪ ಆರ್ಡರ್ ಮಾಡಿದ್ದಕ್ಕೆ? ಇದ್ರದ್ದು ಮುಂದಾಳತ್ವ ತಗೊಂಡವ್ರು ಯಾರು? ಈ ಬಗ್ಗೆ ವರದಿ ಸಲ್ಲಿಸುವುದಕ್ಕೆ ಸರ್ಕಾರಕ್ಕೆ ಸೂಚನೆ ಕೊಟ್ಟಿತ್ತು ಹೈಕೋರ್ಟ್. ಇದರ ಬೆನ್ನಲ್ಲೇ ಗೋವಿಂದರಾಜುಗೆ ಗೇಟ್ ಪಾಸ್ ಕೊಟ್ಟಿದೆ ಸರ್ಕಾರ. ಹನ್ನೊಂದು ಜನ RCB ಅಭಿಮಾನಿಗಳು ಸಾವನ್ನಪ್ಪಿದ ಬೆನ್ನಲ್ಲೇ, ಕಾಲ್ತುಳಿತಕ್ಕೆ ಸಿಕ್ಕು ಸಾವನ್ನಪ್ಪಿದ ಬೆನ್ನಲ್ಲೇ 5 ಜನರನ್ನು ಅಮಾನತು ಮಾಡಲಾಗಿದೆ. ಬಿ ದಯಾನಂದ್ ಬೆಂಗಳೂರು ಪೊಲೀಸ್ ಆಯುಕ್ತರು, HT ಶೇಖರ್ ಬೆಂಗಳೂರು ಕೇಂದ್ರ ವಿಭಾಗದ DCP, ವಿಕಾಸ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಆಯುಕ್ತರು, ಬಾಲಕೃಷ್ಣ ಕಬ್ಬನ್ ಪಾರ್ಕ್ನ ACP, ಗಿರೀಶ್ AK ಕಬ್ಬನ್ ಪಾರ್ಕ್ನ ಇನ್ಸ್ಪೆಕ್ಟರ್ ಇರ್ತಾರೆ. ಇಷ್ಟೂ ಜನರ ತಲೆದಂಡ ನಿನ್ನೆ ಆಗಿದೆ. ಇಷ್ಟೂ ಜನರು ಕೂಡ ಇದಕ್ಕೆ ಹೊಣೆ ಎನ್ನುವ ರೀತಿಯಲ್ಲಿ ಅವರನ್ನು ಅಮಾನತು ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ತಪ್ಪೇನಿತ್ತು, ಇವರು ಬೇಡ ಅಂತ ಹೇಳಿದ್ರು ಇವೆಂಟನ್ನು ಮಾಡಿದವ್ರು ಯಾರು? ಇವರಿಗೆ ಸುಖ ಸುಮ್ಮನೆ ಕೋತಿ ಮೊಸರು ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂತ ಹೇಳಿ ಮಾತಾಡ್ತಾರಲ್ಲ, ಆ ಥರ ಆಗಿದೆ. ಇಲ್ಲಿ ತಪ್ಪು ಯಾರದ್ದೋ ಶಿಕ್ಷೆ ಯಾರಿಗೋ, ಯಾರ್ದೋ ತಲೆಗೆ ಬರ್ತಾ ಇದ್ದಂಥ ಬಾಣವನ್ನು ಇನ್ಯಾರ್ದೋ ಕಡೆಗೆ ತಿರುಗಿಸ್ತವ್ರು ಯಾರು ಅಂಥೇಳಿ ಸಾಕಷ್ಟು ಟೀಕೆಗಳು ವಿಮರ್ಶೆಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇವೆ. ಇವತ್ತು ಒಟ್ಟು 2 ಅರ್ಜಿ ಸಂಬಂಧವಾಗಿ ವಿಚಾರಣೆ ನಡೆಸಿದೆ ಹೈಕೋರ್ಟ್. KCA ಪದಾಧಿಕಾರಿಗಳು ಮತ್ತು ನಿಖಿಲ್ ಸೋಸಲೆ ಸಲ್ಲಿಸಿದ್ದಂಥ ಅರ್ಜಿ ಇದು. ಒಂದು ಕಡೆ KCA ಪದಾಧಿಕಾರಿಗಳು ಅರ್ಜಿಯನ್ನು ಹಾಕೊಂಡಿದ್ರು, ಇನ್ನೊಂದು ಕಡೆ ನಿಖಿಲ್ ಸೋಸಲೆ ಕೂಡ ಅರ್ಜಿಯನ್ನು ಹಾಕೊಂಡಿದ್ರು. RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ KCA ಪದಾಧಿಕಾರಿಗಳಿಗೆ ತಾತ್ಕಾಲಿಕ ರಿಲೀಫನ್ನು ಕೊಟ್ಟಿದೆ ಹೈಕೋರ್ಟ್. ತಾತ್ಕಾಲಿಕ ಒಂದು ಸಣ್ಣ ರಿಲೀಫ್ ಸಿಕ್ಕಿದೆ ಅವರಿಗೆ. ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂಥೇಳಿ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಕೋರ್ಟ್. ಇಂಟರಿಮ್ ಆರ್ಡರ್ನ ಪಾಸ್ ಮಾಡಿದೆ ಕೋರ್ಟ್. ಇಲ್ಲಿ ಯಾವುದೇ ಕಾರಣಕ್ಕೂ ಇವರುಗಳ ಮೇಲೆ ಬಲವಂತದ ಕ್ರಮ ಆಗಬಾರದು ಅಂತ ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಇಲ್ಲಿ ತನಿಖೆಗೆ ಸಹಕಾರ ಕೊಡಬೇಕು ಅಂತೇಳಿ ಅರ್ಜಿದಾರರಿಗೆ ಸೂಚನೆ ಕೂಡ ಹೋಗಿದೆ. ಆಗ ಅರ್ಜಿ ನೀವು ಹಾಕ್ಕೊಂಡಿದ್ದೀರಿ ಅಂದ ಮಾತ್ರಕ್ಕೆ ಏನೋ ನಾವು ತಡೆ ಕೊಟ್ಬಿಟ್ಟಿದ್ದೀನಿ ಅಂದರೆ ನೀವು ತನಿಖೆಗೆ ಸಹಕರಿಸಲ್ಲ ಅಂತೆಲ್ಲ ಹೇಳಕ್ಕೆ ಬರೋಂಗಿಲ್ಲ. ತನಿಖೆ ಕರೆದಾಗ ನೀವು ಹೋಗಿ, ಬಲವಂತದ ಕ್ರಮ ನಿಮ್ಮ ಮೇಲೆ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಕೋರ್ಟ್ ಹೇಳಿದೆ. ಇದೀಗ KCA ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಶಂಕರ್ ಖಜಾಂಚಿ, ES ಜಯರಾಮ್ಗೆ ತಾತ್ಕಾಲಿಕ ರಿಲೀಫ್ ಇಲ್ಲಿ ಸಿಕ್ಕಿದೆ. ನಿಖಿಲ್ ಸೋಸಲೆ ಸಲ್ಲಿಸಿದ್ದಂಥ ಅರ್ಜಿ ವಿಚಾರಣೆ ಜೂನ್ 9ಕ್ಕೆ ಮುಂದೂಡಿಕೆಯಾಗಿದೆ. ನಿಖಿಲ್ ಸೋಸಲೆಗೆ ಹೈಕೋರ್ಟ್ನಲ್ಲಿ ರಿಲೀಫ್ ಅಂತೂ ಸಿಕ್ಕಿಲ್ಲ. ವಾದ ಹೇಗಿತ್ತು ಅಂದರೆ, CM ಹೇಳಿದ ನಂತರ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಒಂದೇ ಘಟನೆಗೆ ಹಲವು FIRಗಳು ಯಾಕಪ್ಪ ಬಂತು? ಒಂದು ಇನ್ಸಿಡೆಂಟು ಎಷ್ಟು FIRಗಳು ಮಾಡಿದ್ದೀರಿ ನೀವು? ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಸೋಮೋಟೋ ಕೇಸನ್ನು ಹೈಕೋರ್ಟ್ ದಾಖಲಿಸಿಕೊಂಡ ಬಳಿಕ ಇಲ್ಲಿ ಕೇಸ್ ಆಗುತ್ತೆ ಅಂದರೆ ಅರ್ಥ ಏನು? ಪೊಲೀಸರು FIR ದಾಖಲು ಮಾಡ್ತಾರಲ್ಲ, ಯಾಕೆ? ನಿನ್ನೆ 10 ಗಂಟೆ 30 ನಿಮಿಷಕ್ಕೆ ಸೋಮೋಟೋ ದಾಖಲಾಗುತ್ತೆ. ಬೆಳಗ್ಗೆ 11:15ಕ್ಕೆ FIR ಆಗಿದೆ. ಇಲ್ಲಿಗಲ್ಲಾಗಿ ನಿಖಿಲ್ ಸೋಸಲೆ ಬಂಧನ ಅಂತ ಒಂದು ವಾದ ಶುರುವಾಗುತ್ತೆ. ದೂರು ಕೊಟ್ಟಂಥ ಪೊಲೀಸ್ ಅಧಿಕಾರಿನೇ ಇದೀಗ ಸಸ್ಪೆಂಡ್ ಆಗಿದ್ದಾರೆ.